ಅಯ್ಯೋ ಇದೇನಪ್ಪ, ಸ್ವಾದನೇ ಇಲ್ವಲ್ಲ, ಸೀದೋಗಿದೆ. ಹುಯ್, ಅಯ್ಯಯ್ಯೋ. ನಾನ್ ನಿಮ್ಗೆ ಹೇಳಿದ್ದೆ ನಿಧಾನ ಉರಿಯಲ್ ಮಾಡಿ ಅಂತ. ನಾನು ಹೇಳ್ದೆ ನಿಮ್ಗೆ ನಿಧಾನ ಉರಿಲ್ ಮಾಡಿ ಅಂತ. ಅಲ್ಲ, ನೀನ್ ಸರಿಗ್ ಯಾವ್ದು ಹೇಳ್ತಾನೆ ಇಲ್ವಲ್ಲ. ಅವ್ನ್ ಬರೋ ಟೈಮ್ ಆಯ್ತು. ಹೇಳ್ತೀಯಾ ಎಷ್ಟ್ ಚಮಚ ತುಪ್ಪ ಹಾಕ್ಲಿ ಅಂತ? ಭಗವಂತ, ಎಷ್ಟ್ ಚಮಚ ತುಪ್ಪ, ಎಷ್ಟ್ ಚಮಚ ಸಕ್ಕರೆ, ನೀವ್ ಎಷ್ಟೊತ್ತಿಂದ ಇದನ್ನೇ ಮಾಡ್ತಾ ಇದ್ದೀರಾ? ಅರೆ, ಹಲ್ವಾ ಹೀಗೆ ಅಳತೆ ತಗೊಂಡ್ ಮಾಡೋದಲ್ಲ. ಹಲ್ವಾನ ಪ್ರೀತಿಯಿಂದ ಮಾಡ್ಬೇಕು. ಹಾಗೆ ಪ್ರೀತಿಯಿಂದ ಮಾಡಿದ ಯಾವುದೇ ವಸ್ತು ಹಾಳಾಗಲ್ಲ. ಅಯ್ಯೋ, ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅವನ್ಗೆ ನಿನ್ ಕೈಯಾರೆ ಮಾಡಿದ ಕ್ಯಾರೆಟ್ ಹಲ್ವಾ ಇಷ್ಟ ಆಗತ್ತೆ, ಅದಕ್ಕೆ ನಿನ್ ಹತ್ರ ಕೇಳ್ತಿರೋದು. ಅಯ್ಯೋ, ಮೊದ್ಲು ಉರಿ ಕಮ್ಮಿ ಮಾಡಿ. ಸಾಕು. ಹಾ, 2 ಚಮಚ ಸಾಕು. ಸಾಕ? ಮತ್ತೆ ಕ್ಯಾರೆಟ್ ಹಾಕ್ಲಾ ಇದ್ರೊಳಗಡೆ? ಅಯ್ಯೋ, ಅವ್ನ್ ಬರೋ ಟೈಮ್ ಆಗ್ತಿದೆ ಕಣೆ. ಹಾ, ನೀವೇ ಆಸೆ ಪಡ್ತಿರೋದು ಮಗಂಗೆ ನಿಮ್ ಕೈಯಾರೆ ಮಾಡಿರೋ ಕ್ಯಾರೆಟ್ ಹಲ್ವಾ ತಿನ್ಸೋದಕ್ಕೆ. ಸ್ವಲ್ಪನಾದ್ರೂ ಸಮಾಧಾನವಾಗಿರ್ಬೇಕಲ್ವಾ? ಆಸೆ ಪಡದೆ ಯಾರಿರ್ತಾರೆ ಹೇಳು? ಅರೆ, ಇವತ್ತು ನಮ್ಮ ಮಗಂದು ರಿಸಲ್ಟ್ ಬರೋ ದಿನ. UPSC ಜಾಯ್ನ್ ಆದ್ರೆ ಸರ್ಕಾರದ ವಾಹನದಲ್ಲಿ ಓಡಾಡ್ತಾನೆ. ಅದೇನ್ ಮಾಮೂಲಿ ಮಾತ್ ಅನ್ಕೊಂಡ? ಈ ರೈತನ್ ಮಗ ದೊಡ್ಡ ಆಫೀಸರ್ ಆಗ್ತಾನೆ. ಈಗ ಅದನ್ ಬಿಡು, ನನ್ಗೆ ಹೇಳು, ಈಗ ಇದ್ರಲ್ಲಿ ಸಕ್ಕರೆ ಹಾಕ್ಲಾ? ಹಾ, ಸ್ವಲ್ಪ. ಒಂದ್ ಮಾತು ಹೇಳ. ನಾನು ಹಲ್ವಾ ಮಾಡುವಾಗ ನಾನು ಹೀಗೆ ಮರೀತಿದ್ದೆ. ಅಂದ್ರೆ ಬಾಗ್ಲನ್ ಯಾರೋ ಬಡಿತಾ ಇದ್ದಾರೆ. ಅಯ್ಯೋ ದೇವ್ರೆ, ಅವ್ನ್ ಬಂದೇ ಬಿಟ್ಟ. ಕೇಳಿಸ್ಕೊ, ನಾನು ಇದನ್ನ ಕಮ್ಮಿ ಮಾಡಿ ಹೋಗ್ತೀನಿ, ನೀನ್ ಇದನ್ನ ನೋಡ್ಕೋತಾ ಇರು, ಆಯ್ತಾ? ಇಲ್ಲಿ ಕೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೆಂಪು ಬತ್ತಿ ಪಕ್ಕ ಅಪ್ಪ. ಬಾ, ನನಗ್ ಮುಂಚೆಯಿಂದನೇ ಗೊತ್ತಿತ್ತು ಮಗನೆ. ಸರಿ, ಒಳಗ್ ಬಾ, ನಿನಗೋಸ್ಕರ ಸಪ್ಪಟ್ ರೈಸ್ ಇದೆ, ಒಳಗ್ ಬಾ. ಸರ್ಪ್ರೈಸ್? ಏನು? ಅಯ್ಯೋ, ಅದನ್ನ ಬಿಡೋ, ನೀನು ಒಳಗ್ ಬಾ. ಏನಪ್ಪ, ಮತ್ತೆ ನೀವು ಹಲ್ವಾ ಮಾಡ್ಕೊಂಡು ಬಂದ್ಬಿಟ್ರಾ? ನಿಮ್ಗೆ ಗೊತ್ತಲ್ವ ನನಗೆ ಅಮ್ಮನ ಕೈಯಿಂದ ಮಾಡಿರೋದು ಮಾತ್ರ ಇಷ್ಟ ಆಗುತ್ತೆ ಅಂತ. ಅಯ್ಯೋ, ಇದು ಅಮ್ಮ ಮಾಡಿರೋ ಹಲ್ವಾನೇ. ಇವಾಗ ಖುಷಿ ಆಯ್ತಲ್ವಾ? ಚಮತ್ಕಾರ ಮಾಡ್ಬಿಟ್ಟೆ ನೀನು. ಚಮತ್ಕಾರ ಮಾಡಿದ್ ನಾನಲ್ಲ, ನಿಮ್ಮ ಪ್ರೀತಿ ಮಾಡಿದೆ. ಪ್ರತಿ ಹಂತದಲ್ಲೂ ನೀವು ಕೊಟ್ಟ ಪ್ರೀತಿ ಅಷ್ಟೇ. ಅದೇ ಇದ್ರ ರುಚಿ ಹೆಚ್ಚಿರೋದು. ಅಪ್ಪ, ಇನ್ನೂ ಹಲ್ವಾ ಇದೆಯಾ? ಇದೆ, ಬಾ. ಹಲವಾದ ಸ್ವಾದವು ಅಳತೆಯಿಂದ ಆಗುವುದಿಲ್ಲ, ಸಂಬಂಧದ ಪ್ರೀತಿಯಿಂದ ಆಗುತ್ತದೆ. ಹಾಗೆ ಸಾಫ್ನ ವಿಶೇಷ ಫಾರ್ಮುಲಾದಿಂದ ನಮ್ಮ ನಿಮ್ಮ ಸಂಬಂಧ ಬಿಡಿಸಲಾಗದಂತೆ ಆಗುತ್ತದೆ.